ಕಪೋತಗಿರಿ ಕಪೋತಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಇಂದು ಈ ಗುಡ್ಡದಲ್ಲಿರುವ ಕೆಲವು ರಹಸ್ಯ ಗುಹೆಗಳಲ್ಲಿ ಸಿಗುವ ಕೆಲವು ಔಷಧೀಯ ಗುಣಗಳನ್ನುಳ್ಳಂತಹ ಕೆಲವು ಭಸ್ಮಗಳ ಕುರಿತಾಗಿ ಇಲ್ಲೊಬ್ಬ ಸಾಧುಗಳು ತಮ್ಮ ಜೀವನದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಬನ್ನಿ ವೀಕ್ಷಕರೇ, ಈ ಕಪೋತಗಿರಿಯ ಗುಡ್ಡ ಕೊಳ್ಳದಲ್ಲಿ ಇರುವ ಕೆಲವು ರಹಸ್ಯ ಗುಹೆಗಳಲ್ಲಿ ಒಂದು ಅನಿರ್ವಚನೀಯ ಮತ್ತು ಒಂದು ದಿವ್ಯ ಶಕ್ತಿಯು ಉಳ್ಳಂತಹ ಕೆಲವು ಭಸ್ಮಗಳು, ಕೆಲವು ಮೂಲಿಕೆಗಳು, ಕೆಲವು ಲೋಹದ ಖನಿಜ ಅಂಶದ ಉಳ್ಳಂತಹ ಕೆಲವು ವಸ್ತುಗಳು, ಅವುಗಳಿಂದ ಈ ಭಾಗದಲ್ಲಿ ಬರುವ ಜನಸಾಮಾನ್ಯರಿಗೆ ಕಾಡುತ್ತಿರುವ ಕೌಟುಂಬಿಕ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಅವು ಹೇಗೆ ಪರಿಹಾರವನ್ನು ಒದಗಿಸುತ್ತವೆ ಎಂದು ಈ ಸಾಧುಗಳು ವಿವರಿಸಿ ಹೇಳುತ್ತಾರೆ. ಅವರ ಅನುಭವವನ್ನು ದಾಖಲಿಸಿಕೊಂಡು ಅದರ ಸದುಪಯೋಗವನ್ನು ನೀವು ಮಾಡಿಕೊಳ್ಳುವಿರಿ ಎಂದು ನಂಬಿ ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ. ಬನ್ನಿ, ಅವರೊಂದಿಗೆ ಅವರ ಅನುಭವದಲ್ಲಿ ನಾವು ಸಹಯಾತ್ರಿಕರಾಗೋಣ. ಈಗ ಕಪ್ಪತ್ತ ಗುಡ್ಡದಲ್ಲಿ ಯಲ್ಲಮ್ಮನ 7 ಕೊಳ್ಳದ ಗುಡ್ಡದ ಕೊಳದಲ್ಲಿ ಇರತಕ್ಕಂಥ ಭಸ್ಮದ ಒಂದು ಗವಿಗಳು ಉಂಟು. ಈ ಗವಿಗಳು ಉಂಟದಲ್ಲಿ 108 ಥರದ ಗವಿ ಭಸ್ಮವು ಇರುತ್ತದೆ. ಈ ಭಸ್ಮವು ಎಲ್ಲದಕ್ಕೆ ಔಷಧಕ್ಕೆ ಅನುಕೂಲ ಆಗುತ್ತದೆ. ಈಗ 108 ರೋಗ ಯಾವ ಸಮಸ್ಯೆ ಇರಲಿ ಅಂಥವನ್ನು ಕೊಟ್ಟರೆ ಒಳ್ಳೆಯದಾಗೈತಿ. ಈ ಕಲ್ಲುಗಲ್ಲು ನೋಡಕ ಕೈಲೇ ಮುಟ್ಟಿದ್ರಾಗ ನಾವು ಎಷ್ಟು ಹಿಡ್ತೀವಿ ಅಷ್ಟ ಭಸ್ಮ ಕೈಯಾಗ ಬರ್ತೈತಿ. ಈಗ ಕೆಬ್ಬಣ ತೊಗೊಂಡು ಏನಾರು ತೊಗೊಂಡು ಹರಡಿದ್ರೆ ಸಿಗ್ತವೆ ಬೇರೆ ಕಡೆ. ಈ ಭಸ್ಮ ಈ ಗವಿ ಒಳಗಂದ್ರೆ ಅಂದ್ರೆ ನಾವು ಕೈಲಿ ಎಷ್ಟು ಹಿಡಿತೀವಿ ಅಷ್ಟು ತಾನ ತಾನ ಹೋಗಿರ್ತೈತಿ. ಅದು ಎಲ್ಲರಿಗೇನು ಶುರುವಾದ ಉಂಟವನ್ನು ಕಾಣುತ್ತದೆ. ಈಗ ನಾವು ಇದನ್ನು ಉಪಯೋಗ ಮಾಡಕತ್ತಿ 2 ವರ್ಷ ಆದ. ಇದರ ಈ ಭಸ್ಮಗಳ ಉಪಯೋಗವ ಯಾವ ಥರ ಆಗುತ್ತದೆ ಎಂದು ಈ ಸಾಧುಗಳು ವಿವರಿಸಿ ಹೇಳುತ್ತಾರೆ ಈಗ. ಮತ್ತು ಆ ಭಸ್ಮಗಳ ಸಿಗುವ ಸ್ಥಾನವನ್ನು, ಗುಹೆಯ ಒಳಗೆ ಇರುವ ರಹಸ್ಯ ಸ್ಥಾನವನ್ನು ಕೂಡ ಈ ಸಾಧುಗಳೇ ತೋರಿಸುತ್ತಾರೆ. ನೋಡಿರಿ. ಈಗ 108 ಯಾವ ಕಡೆ ಕಲ್ಲು ಹಿಡಿದ್ರು ಬೀಳ್ತದೆ. ಇದು ಎಷ್ಟು ಕೈಲಿ ನಾವು ಮೂಡ್ತಿರ್ತೀವಿ ಅಷ್ಟೇ ಬರ್ತೈತಿ ಭಸ್ಮ. ಹೆಚ್ಚಿಗೆ ಬೀಳಂಗಿಲ್ಲ, ಹೆಚ್ಚಿಗೆ ಇದಾಗಂಗಿಲ್ಲ. ಇಲ್ಲಿ ಇದು ಬಿಳೆ ಭಸ್ಮ ಆಗ್ತೈತಿ. ಇದು ಇಲ್ಲಿ 108 ಕೆಂಪು, ಹಸಿರು, ಹಳದಿ, ಬಿಳುಪು, ಉಪ್ಪು ಸತ್ಯನೂ ಇದು ಆಗ್ತೈತಿ ಇಲ್ಲಿ. ಅದರ ಅಷ್ಟು ಭಸ್ಮನ್ನು ಅಷ್ಟು ಕಲಿತು ಕೊಟ್ಟರೆ 108 ರೋಗಗಳಿಗೂ ಅದನ್ನು ಉಪಯೋಗ ಮಾಡುತ್ತಿದ್ದೀವಿ. ಮತ್ತು ಅವ್ರ ಹಿಂದೆ ಇದ್ದಂಥ ಸ್ಥಳ ಇದೆ, ಯಾರು ಜನ್ಮದ ಋಷಿಗಳಿದ್ದಂಥ ಮಾಡಿದಂಥದ್ದು. ಇವತ್ತ ನಿನ್ನೆ ನಾವು ಮಾಡಿದಂಥದ್ದು ಅಲ್ಲಿದು. ಅವ್ರು ಶರಣರು ಮಾಡಿದ ಪಡಿ ಒಳಗೆ ತೊಗೊಂಬಂದು ನಾವು ಹಂಗಾದ್ರೆ ಏನಪ್ಪ ಅಂತಂದು ಪರೀಕ್ಷೆ ಮಾಡಿದಾಗ ನಮ್ಮ ಒಳಗನ ನಾವು ಕೊಟ್ಟುಕೊಂಡು ಆರೋಗ್ಯ ಆಗಿ ಜನ ಕಡೆ ಹೊರಗೆ ನಾವು ಬೆಳೆಸಾಕತ್ತೀವಿ. ಈಗ ಅವರು ವಸ್ತು ಮಾಡಿದಂಥ ಈಗ 8 ಎತ್ತಿನ ಪಡಿ ಅಂತೇಳಿ ಗವಿ ಇರೋದಿದೆ, ಕುದುರೆ ಪಡಿ ಅಂತೇಳಿ ಇದೆ. ಅವರು ಕಟ್ಟಡ ಮಾಡಿದಂಥ ಕಟ್ಟೆಗಳು ಇದಾವೆ ಇಲ್ಲಿ 7 ಕೊಳದಲ್ಲಿ. ಹಾಗಾಗಿ ವನಸ್ಪತಿ ಗಿಡಮೂರಿಗಳನ್ನು ಹಿಂದೆ ಅವರಿದ್ದಂಥ ಹುಣಸಿ ಗಿಡಗಳು ಇವತ್ತಿಗೆ ಆ ಕೊಳದಲ್ಲಿ ಹಳೆ ಮರಗಳು ಇರ್ತದೆ. ಈಗ ಮುಂದೆ ಅಲ್ಲಿ ಹೋದನಂದ್ರೆ ಒಂದು ನೀರಿನ ಡೋಣಿ ಅನ್ನೋದು ಕಾಣುತ್ತೆ. ಒಂದು ಚೆರಿಗೆ ಹೋಗಲ್ಲ ಅಷ್ಟ ಕಾಣ್ತೈತೆ. ಒಳಗೆ ಹೋದ್ನಪ್ಪ ಅಂದ್ರೆ ಒಂದು 2 ಮಾರ್ನಷ್ಟು ಉದ್ದ ಒಂದು ಬಡಿಗೆ ತೊಗೊಂಡು ಅಡಿಸಿದ್ರೆ ನೀರು ಒಳಗಿರ್ತದೆ. ಅದು ಬೆಳಕು ಮುಗಿಕ ನಿಮ್ಮ ಮುಖ ಇರ್ತದೆ ಮಾತಾಡ. ವೀಕ್ಷಕರೇ, ಈ ಕಪೋತಗುಡ್ಡದಲ್ಲಿರುವ ಹಲವಾರು ವಿಸ್ಮಯಗಳು, ರಹಸ್ಯಗಳು ಬಗೆದಷ್ಟು ಹುಡುಕಿದಷ್ಟು ಅಕ್ಷಯವಾಗಿ ದೊರಕುವ ಅನಂತ ರಹಸ್ಯಗಳಲ್ಲಿ ಈ ಸಾಧುಗಳು ಹೇಳುವ ತಮ್ಮ ಅನುಭವದ ಜ್ಞಾನವನ್ನು ಇಲ್ಲಿನ ಜನಗಳು ಇಂತಹ ಸಾಧು ಸತ್ಪುರುಷರಿಂದ ತಮ್ಮ ಕೌಟುಂಬಿಕ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ನಿರಂತರ ಪರಿಹಾರವನ್ನು ಪಡೆಯುತ್ತಲೇ ಬಂದಿರುತ್ತಾರೆ. ಅದು ಹಿಂದೂ ಇತ್ತು, ಈಗಲೂ ಇದೆ ಮತ್ತು ಮುಂದೂ ಇರುತ್ತದೆ. ಇಂತಹ ಬಹುಶಃ ಪ್ರಾಣಿಗಳು ಕೂಡ ಸಂಚಾರ ಮಾಡಲಿಕ್ಕೆ ಕಷ್ಟಕರವಾದಂತಹ ಈ ರಹಸ್ಯ ಗುಹೆಗಳಲ್ಲಿ ಇಂಥ ಸಾಧುಗಳು ಅನೇಕಾನೇಕ ಜನರು ಇಲ್ಲಿ ಅನ್ನ, ನೀರು ಇತ್ಯಾದಿ ಸಮಸ್ಯೆಗಳಿಗೆ, ಈ ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳೇ ನೀರು ಮತ್ತು ಆಹಾರ. ಇದು ದುರ್ಗಮವಾದ ಈ ಬೆಟ್ಟದ ಗವಿಗಳಲ್ಲಿ ವಾಸ ಮಾಡುತ್ತಾ ಈ ಅನ್ನ ನೀರಿಗಾಗಿ ಇವರು ಏನು ಮಾಡುತ್ತಾರೆ ಎಂದು ವಿವರಿಸಿ ಹೇಳುವುದು ತುಂಬ ಕಷ್ಟ. ಇವರು ತಮ್ಮ ದೈನಂದಿನ ಜೀವನ ಯಾಪನೆಗೆ ಏನೇನು ಮಾಡುತ್ತಾರೆ ಎಂದು ನಾವು ಕೇವಲ ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ಇಂತಹ ಸ್ಥಳಗಳಲ್ಲಿ ಈ ಮಹಾತ್ಮರು ಕುಳಿತುಕೊಂಡು ತಪಸ್ಸನ್ನು ಆಚರಿಸುತ್ತಾ
ಈ ಜನಸಾಮಾನ್ಯರಿಗೆ ಬರುವ ತೊಂದರೆಗಳನ್ನು ಪರಿಹಾರಗೊಳಿಸಲಿಕ್ಕಾಗಿ ಇವರು ತಮ್ಮ ತಪಶಕ್ತಿಯನ್ನು ವಿನಿಯೋಗ ಮಾಡುತ್ತಾರೆ ಮತ್ತು ಈ ಗವಿಯಂತಹ ಸ್ಥಾನದಲ್ಲಿ ಇರುವ ರಹಸ್ಯಗಳನ್ನು ಇವರು ಅನಾವರಣಗೊಳಿಸಿ ಅದರ ಪ್ರಯೋಜನವನ್ನು ಮಾನವ ಕುಲಕ್ಕೆ ದೊರಕುವಂತೆ ಮಾಡುತ್ತಾರೆ. ವೀಕ್ಷಕರೇ, ಇದರಂತೆ ಇನ್ನೂ ಅನೇಕ ರಹಸ್ಯಗಳು ಈ ಕಪೋತಗಿರಿಯ ಒಡನೆಯಲ್ಲಿ ಇರುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ವಿವರಿಸುತ್ತಾ ನಿಮಗೆ ಈ ಸಾಧುಗಳ ಅನುಭವವನ್ನು ಇನ್ನಷ್ಟು ವಿವರಿಸುತ್ತೇನೆ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.